ಇದಕ್ಕೆ ಹೆಸರನ್ನ ಬದಲಾವಣೆ ಮಾಡಬೇಕು. ಯಾಕೆ ಗೊತ್ತಾ? ಗಾಂಧೀಜಿಯವರ ಹೆಸರಿಟ್ಕೊಂಡು ಲೂಟಿ ಮಾಡಿದ್ರೆ ಗಾಂಧೀಜಿಯವರಿಗೂ ಅಪಮಾನ. ಆದರೆ ಕಾಂಗ್ರೆಸ್ನವ್ರಿಗೆ ಯಾವುದೂ ಅಪಮಾನ ಇಲ್ಲ. ಹೆಸರು ಯಾರ್ದಾದ್ರೂ ಆಗಲಿ, ಒಟ್ಟಿಗೆ ಲೂಟಿ ಮಾಡಬೇಕು, ಅವರು ಅಷ್ಟೇ ಇರೋದು ಅವರಿಗೆ. ಆ ಕಾರಣದಿಂದ ಗಾಂಧೀಜಿಯವರ ಹೆಸರಿಗೆ ಕಳಂಕ ಹಚ್ಚಬಾರ್ದು, ಅದನ್ನು ತೆಗೆದು ಈಗೇನು ಮಾಡಿದ್ರು, ಅದಕ್ಕೆ ವಿಕಸಿತ ಭಾರತ್ ಗ್ಯಾರಂಟಿ ಆಜೀವಿಕಾ ಗ್ಯಾರಂಟಿ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಅಂತೇಳಿ ಹೇಳಿದ್ರೆ ಅದನ್ನ ನರೇಗಾ ಅಂತ ಯಾವ ರೀತಿ ನೀವು ಫಿಕ್ಸ್ ಮಾಡಿದ್ರು ರೂರಲ್ ಡೆವಲಪ್ಮೆಂಟ್ ಇದ್ರದ್ದು ಇದನ್ನ ಇಲ್ಲಿ ಏನಾಯ್ತು, ಬಿ ಅಂದ್ರೆ ವಿಕಸಿತ ಭಾರತ್, ಗ್ಯಾರಂಟಿ ಅಂದ್ರೆ ಜಿ, ರೋಜ್ಗಾರ್ ಆಜೀವಿಕಾ ಮಿಷನ್ RAM ಆಯ್ತು, ರಾಮ್, ಮತ್ತೆ ಗ್ರಾಮೀಣ ಅಂದ್ರೆ ಜಿ ಆಯ್ತು. ಅದಕ್ಕೆ ಏನ್ ಮಾಡಿದ್ರಿ, ಅದನ್ನು ಕೂಡಿಸಿದಾಗ ಬಿ ಜಿ ರಾಮ್ ಜಿ ಅಂತ ಬಂತು. ಇಲ್ಲೇನಾಗೋಯ್ತು, ರಾಮ ಉದ್ಭವ ಆಗಿಬಿಡ್ತು. ಇಲ್ಲಿ ರಾಮೋದ್ಭವ ಆದ ಮೇಲೆ ಕಾಂಗ್ರೆಸ್ನ ನಾಯಕರೆಲ್ಲರ ಅಡಿಗೆ ಬೆಂಕಿ ಬಿತ್ತು, ಎಲ್ಲರ ಅಡಿಗೂ ಬೆಂಕಿ ಬಿತ್ತು. ಈಗ ಅವ್ರು ಏನ್ ಮಾಡ್ತಾರೆ, ಕುಂತ ಕಡೆನೆ ಜಂಪ್ ಹೊಡಿತಾವ್ರೆ, ರಾಮ ಬಂದ್ಬಿಟ್ಟವನೆ. ಮಹಾತ್ಮ ಗಾಂಧಿ ಅಂತ ತೆಗೆದಾಕ್ಬಿಟ್ಟವ್ರೆ. ಮಹಾತ್ಮ ಗಾಂಧಿ ಹೆಸರು ಎಲ್ಲಿತ್ತು? ನರೇಗಾಗೆ ಯಾವತ್ತು ಮಹಾತ್ಮ ಗಾಂಧಿ ಹೆಸರು 2009 ಇವರು ತಂದಿದ್ದು. ಅದಕ್ಕೆ ಮುಂಚೆ ಅದಕ್ಕೆ ಹಲವಾರು ಹೆಸರುಗಳಿದ್ದವು. ಅದು ಇವತ್ತಿನ ಸ್ಕೀಮ್ ಅಲ್ಲ, ಅದು ಕೂಲಿಗಾಗಿ ಕಾಳು, ರೋಜ್ಗಾರ್ ಯೋಜನೆ, ಅದಾದ ಮೇಲೆ ಅದಕ್ಕೂ ಹಿಂದೆ ಬೇಕಾದಷ್ಟು ಹೆಸರುಗಳಿತ್ತು. ಅದಕ್ಕೆ ನೆಹರು ರೋಜ್ಗಾರ್ ಯೋಜನೆ ಅಂತ ಇಟ್ರು ಒಂದ್ಸಾರಿ. ನೆಹರೂನ ಅವರೇ ತೆಗೆದಾಕ್ಬಿಟ್ರು. ಆ ಬರೀ ನರೇಗಾ ಅಂತಿತ್ತು. ಅದಕ್ಕೆ 2009 ಮಹಾತ್ಮ ಗಾಂಧಿಯನ್ನು ತಂದು ಜೋಡಿಸಿದ್ರು. ಇಲ್ಲಿ ವ್ಯಕ್ತಿಯನ್ನ ತಂದು ಜೋಡಿಸಿದ್ರೆ ಹೊರತು ನಾವು ಯಾರನ್ನು ಜೋಡಿಸಿಲ್ಲ, ಅಕ್ಷರಗಳ ಮಾತ್ರ ಜೋಡಿಸಿದ್ದೀವಿ. ರಾಮೋದ್ಭವ ಆಗಿದೆ. ಇದಕ್ಕೆ ರಾಮ ಬೇಕಿಲ್ಲ ಅವ್ರಿಗೆ. ಯಾಕಂತಂದ್ರೆ ಅವರು ಹಿಂದೂ ವಿರೋಧಿಗಳು, ಕಾಂಗ್ರೆಸ್ನವರು ಟೋಟಲಿ ಹಿಂದೂ ವಿರೋಧಿ. ಆ ಕಾರಣದಿಂದ ಇದನ್ನ ಇವತ್ತು ಸ್ಪೆಷಲ್ ಸೆಷನ್ ಕರೆದು ಇದನ್ನು ವಿರೋಧ ಮಾಡಿ ಎಲ್ಲ ನಾಟಕ ಮಾಡಿದ್ರು. ಆದರೂ ಕೂಡ ನಾನು ಹೇಳ್ತೇನೆ, ಇದು ಒಂದಿಂಚು ಕೂಡ ವ್ಯತ್ಯಾಸ ಆಗೋದಿಲ್ಲ. ವಿಕಸಿತ್ ಭಾರತ್ ಗ್ಯಾರಂಟಿ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ್ ವಿಲ್ ಕಂಟಿನ್ಯೂ. ಇವ್ರು ಏನು ಮಾಡಿದ್ರೂ ಆಗೋದಿಲ್ಲ. ಏನಂತಾರೆ, ಕಾಂಗ್ರೆಸ್ನ ವಿರೋಧ ಪಕ್ಷದ ನಾಯಕರಾಗಿದ್ದಾರಲ್ಲ ರಾಷ್ಟ್ರ ಮಟ್ಟದಲ್ಲಿ, ಅವರನ್ನ ಖುಷಿ ಪಡಿಸಲಿಕ್ಕೆ ಇಲ್ಲಿ ಮಾಡಿರ್ತಕ್ಕಂಥದ್ದು ಇವರು. ಅದರಿಂದ ಇದು ಏನ್ ಸ್ಪೆಷಲ್ ಸೆಷನ್ ಕರೆದ್ರಿ, ಜನರ ಹಣ ಪೋಲ್ ಮಾಡಿದ್ರಿ, ಇದಕ್ಕಾಗಿ ಏನೆಲ್ಲ ನೀವು ನಾಟಕ ಮಾಡಿದ್ರಿ, ಇದೆಲ್ಲವೂ ವ್ಯರ್ಥ ಪ್ರಯತ್ನ ಅಂತ ಹೇಳ್ತಾರೆ. ಇದನ್ನ ಇಟ್ಕೊಂಡು ಇವತ್ತು ರೈತ ಮೋರ್ಚಾ ಇಡೀ ರಾಜ್ಯಾದ್ಯಂತ ಪ್ರೆಸ್ ಕಾನ್ಫರೆನ್ಸ್ಗಳನ್ನು ಮಾಡತಕ್ಕಂಥದ್ದು, ರೈತರುಗಳಿಗೆ ಅವರಿಗೆ ಗಮನ ಸೆಳೆಯತಕ್ಕಂಥದ್ದು, ಪಂಚಾಯಿತಿಯಿಂದ ಇವತ್ತು ರೈತ ಮೋರ್ಚಾ ತನ್ನ ಚಟುವಟಿಕೆಗಳನ್ನು ಪ್ರಾರಂಭ ಮಾಡ್ತಾ ಇದೆ. ಈ ಬಜೆಟ್ನಲ್ಲಿ, ಈಗಿನ ಬಜೆಟ್ನಲ್ಲಿ ಯಾವ್ಯಾವ ರೀತಿ ರೈತರಿಗೆ ಅನುಕೂಲ ಆಗಿದೆ, ಏನೇನು ಕೊಟ್ಟಿದ್ದಾರೆ. ಇವಾಗ ನೀವು ನೋಡಿದಿರಿ, ತೆಂಗು ಬೆಳೆಗೆ ವಿಶೇಷ ಆದ್ಯತೆ, ಶ್ರೀಗಂಧ ಬೆಳೆಯಲಿಕ್ಕೆ ವಿಶೇಷ ಆದ್ಯತೆ, ರೈತರಿಗೆ ಅದೊಂದು ದೊಡ್ಡ ಇದು. ಹೀಗೆ ಅನೇಕ ವಿಚಾರಗಳನ್ನ, ಕ್ಯಾಶ್ಯೂಗೆ ಇದು ಕೊಟ್ಟಿದ್ದಾರೆ. ಇದೆಲ್ಲ ಇರೋದ್ರಿಂದ ಇಂಥ ವಿಚಾರಗಳನ್ನು ಇಟ್ಕೊಂಡು ರೈತ ಮೋರ್ಚಾ ತನ್ನ ಚಟುವಟಿಕೆಗಳನ್ನ ಗ್ರಾಮೀಣ ಮಟ್ಟದಿಂದ, ಅಂದರೆ ಗ್ರಾಮ ಪಂಚಾಯಿತಿಗಳಿಂದ ಪ್ರಾರಂಭ ಮಾಡಿ ಇಡೀ ರಾಜ್ಯದಲ್ಲಿ ದೊಡ್ಡ ಆಂದೋಲನವಾಗಿ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಈಗ ಅವರು ಮಾಡ್ತಿದ್ದಾರೆ. ಅದರ ಜೊತೆಗೆ ಸದನದಲ್ಲಿ ನನಗೆ ಈ ಸಾರಿ ಬಹಳ ಬೇಸರ ತಂದಿರತಕ್ಕಂಥ ವಿಚಾರಗಳು ಏನು ಅಂತಂತಂದ್ರೆ, ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿಯ ಖಿನ್ನತೆ ಪ್ರಾರಂಭ ಆಗ್ಬಿಟ್ಟಿದೆ. ಕಾಂಗ್ರೆಸ್ ನಾಯಕರಿಗೆ ಖಿನ್ನತೆ ಪ್ರಾರಂಭ, ಅದರಿಂದ ಮತಿಭ್ರಮಣೆ ಆದವರಂತೆ ವರ್ತಿಸ್ತಿದ್ದಾರೆ. ಅವರು ಮತಿಭ್ರಮಣೆ ಆದಂತೆ ವರ್ತಿಸ್ತಿದ್ದಾರೆ. ನಾನು ನೋಡಿದೆ ಅಲ್ಲ, ಹರಿಪ್ರಸಾದ್ ಅವರು RSS ಅನ್ನ
ವಾಚಾಮಗೋಚರವಾಗಿ ನಿಂದಿಸಿದರು. ಹೆಣ್ಣು ಮಕ್ಕಳನ್ನ ಅವರು ಏನು ಒಂದು ಅಸಹ್ಯವಾಗಿ ಹೆಣ್ಣು ಮಕ್ಕಳನ್ನ ನಮೂದಿಸಿದರು. ಆಮೇಲೆ RSS ಅನ್ನ ಬೈದರು. ಯಾವ್ಯಾವ ಕೆಟ್ಟ ಕೆಟ್ಟ ಇದನ್ನ. ಆಮೇಲೆ ಮಾನ್ಯ ನಜೀರ್ ಅಹಮದ್ ಅವರು ದೇಶದ ಪ್ರಧಾನಿ ಮಂತ್ರಿ ಒಬ್ಬರಿಗೆ ಕೊಡ್ತಕ್ಕಂಥ ಗೌರವನೇ ಗೊತ್ತಿಲ್ಲ ಅವರಿಗೆ. ಅವರನ್ನ ದೇಶದ್ರೋಹಿ ಅಂದ್ಬಿಟ್ರು. ಆಮೇಲೆ ಶಿವಲಿಂಗೇಗೌಡ, ನನಗಂತೂ ಆ ಶಿವಲಿಂಗೇಗೌಡರ ಮಾತುಗಳು ಕೇಳಿ ಜನ ನಮ್ಮನ್ನ ಏನು ಅಂದ್ಕೊಳ್ತಾರೆ, ಇವರೆಲ್ಲ ಶಾಸಕರ ಏನಕ್ಕೆ ಬಂದಿದ್ದಾರೆ ಅಂದ್ಕೊಳ್ತಾರೆ ಅಂತ ನೋಡಿ. ನನಗನ್ನಿಸ್ತದೆ ಹರಿಪ್ರಸಾದ್ ಅವ್ರಿಗಾಗ್ಲಿ, ಶಿವಲಿಂಗೇಗೌಡರಿಗಾಗ್ಲಿ, ಮತ್ತೆ ನಸೀರಾಮ್ ಅವ್ರಿಗೆ ಅವರ ವಯಸ್ಸನ್ನ ಬಿಟ್ರೆ, ಮರ್ಯಾದೆ ಕೊಡೋದು ಬಿಟ್ರೆ, ಅವರ ನಡತೆಗೆ 3 ಕಾಸಿನ ಮರ್ಯಾದೆ ಇಲ್ಲ. ಜನ ಛೀ ಥೂ ಅಂತ ಉಗಿತಾ ಇದ್ದಾರೆ ಅವರನ್ನು. ಇಂಥ ಒಂದು ಲಜ್ಜೆಗೆಟ್ಟ ಕಾಂಗ್ರೆಸ್ ನಾಯಕರನ್ನ ನಾವೆಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದಲ್ಲಿ ಈ ಸಾರಿ ಅವರ ರುದ್ರ ನರ್ತನ ಪ್ರಾರಂಭ ಆಯಿತು. ಅವ್ರಿಗೆ ಯಾಕೆ ಇಷ್ಟೆಲ್ಲ ಆಗ್ತಾ ಇದೆ ಅಂದ್ರೆ, ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ. ಕಳ್ಕೊಳ್ತಾ ಇರೋ ಕಾರಣದಿಂದ ಈಗ ಅವ್ರಿಗೇನಾಗಿದೆ, ಮುಂದೇನು ಮಾಡಬೇಕು, ನಾವು ಏನು ಮಾಡೋದು? ಇಡೀ ದೇಶದಲ್ಲಿ ಕಾಂಗ್ರೆಸ್ ಹೊರಟೋಯ್ತು. ಈ ರಾಹುಲ್ ಗಾಂಧಿಯನ್ನ ನಂಬಿಕೊಂಡು ನಮ್ಮ ಭವಿಷ್ಯಗಳೆಲ್ಲ ಹಾಳಾಗ್ತಾ ಇದೆ. ಏನು ಮಾಡಬೇಕು ಅನ್ನೋ ಪರಿಸ್ಥಿತಿಗೆ ಕಾಂಗ್ರೆಸ್ನವರು ಬಂದು ಈಗ ಕೆಟ್ಟ ಕೆಟ್ಟ ಪದಗಳನ್ನು ಬಳಸ್ತಕ್ಕಂಥದ್ದು ಒಂದು ಹೊಸ ಕೆಟ್ಟ ಅಧ್ಯಾಯವನ್ನೇ ಕಾಂಗ್ರೆಸ್ನವರು ಇವತ್ತು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಆದ್ರಿಂದ ಕಾಂಗ್ರೆಸ್ ನಾಯಕರಿಗೆ ಈ ಖಿನ್ನತೆ ಕಾಡ್ತಾ ಇರೋದ್ರಿಂದ ಮನಸ್ಸಿಗೆ ಬಂದಂತೆ ವರ್ತಿಸ್ತಾ ಇದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ. ರಾಜ್ಯದ ಜನ ಇವರಿಗೆ ಸದ್ಯದಲ್ಲೇ ಬುದ್ಧಿ ಹೇಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ.